ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಟೈಮು 7:30 ಆಗಿದೆ. ಫ್ರೆಂಡ್ಸ್, ನಿಮ್ಗೆ ಏನೋ ಒಂದು ತೋರಿಸ್ಬೇಕು. ನೋಡಿ, ಈ ರೀತಿಯಾಗಿದೆ. ಇಲ್ಲಿ ವಾಟರ್ ಬಾಟಲ್ ನೋಡಿ ಫ್ರೆಂಡ್ಸ್, ಹೇಗಿದೆ. ಇಲ್ಲಿ ಈ ಥರ ಮೊಬೈಲನ್ನು, ಟ್ಯಾಬನ್ನು ಇಟ್ಕೋಬೋದು, ಮೊಬೈಲ್ ಇಟ್ಕೋಬೋದು. ಆಮೇಲೆ ಈ ಥರ ಹಿಂಗತ್ತೆ ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ವಾಟರ್ ಬಾಟಲ್ ಇಟ್ಕೋಬೋದು. ಆಮೇಲೆ ಇಲ್ಲಿ ಪೆನ್ ಇಟ್ಕೋಬೋದು. ಈ ಥರ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ಲ. ಇವತ್ತಿಂದ ನನ್ನ ಸ್ಟಡಿ ಜರ್ನಿಯಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ ನನ್ನ ಸ್ಟಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ 8. ಇವತ್ತು ಯಾವ ಚಾಲೆಂಜ್ ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಇವತ್ತು ನಾನು 8 ತಾಸುಗಳ ನಿರಂತರ ಅಭ್ಯಾಸ, ಅದು ನೋ ಬ್ರೇಕ್, ಓನ್ಲಿ 1 ಬ್ರೇಕ್. ಒಂದು ಬ್ರೇಕ್ ತಗೊಂಡು 8 ತಾಸುಗಳವರೆಗೂ ನಾನು ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿದ್ದೀನಿ. ಇದನ್ನು ನಾನು 2 ಸ್ಲಾಟ್ ಆಗಿ ಮಾಡಿದ್ದೀನಿ. 4 ಅವರ್ 1 ಸ್ಲಾಟು, ಅದಾದಮೇಲೆ ರೆಸ್ಟು, 1 ಬ್ರೇಕು, ಅದಾದಮೇಲೆ ಮತ್ತೆ 4 ಅವರ್ ಕಂಟಿನ್ಯೂ ಆಗಿ ನಿರಂತರವಾಗಿ ಮತ್ತೆ ಅಭ್ಯಾಸ ಮಾಡೋದು. ಈ ರೀತಿಯಾಗಿರುವಂತಹ ಈ ಚಾಲೆಂಜನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ. ಈ ಚಾಲೆಂಜನ್ನು ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ಲ ಅಂತ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಡಿ 7:40 ಆಗಿದೆ, 42 ಆಗಿದೆ. ಇವಾಗ ನಾನು ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಇದನ್ನು ತೆಗೆದುಬಿಡೋಣ. ಇವತ್ತು ಫಸ್ಟ್ ನಾನು ಯಾವುದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಪೊಲಿಟಿಕಲ್ ಬೇಡ, ಎಕನಾಮಿಕ್ಸ್. 10th ಆದರೂ ಕಂಪ್ಲೀಟ್ ಮಾಡಿ. 7th to 10th ಇರುವಂತಹ ಎಕನಾಮಿಕ್ಸನ್ನು ಕಂಪ್ಲೀಟಾಗಿ ಓದ್ಕೊಳ್ಬೇಕು ಅಂತ. ಓಕೆ ಫ್ರೆಂಡ್ಸ್, ಸರಿ, ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ.
ಫ್ರೆಂಡ್ಸ್ 10 ಗಂಟೆ ಆಯಿತು. ಇವಾಗ ನನ್ನ ಚಾಲೆಂಜಿನ 2 ತಾಸು ಅಭ್ಯಾಸ ಕಂಪ್ಲೀಟ್ ಆಯಿತು. ಇನ್ನೂ 2 ತಾಸಿದೆ ಬ್ರೇಕ್ಗೋಸ್ಕರ. ಇವಾಗ 2 ತಾಸು ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ 2 ಅವರ್ ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಸ್ಟಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಚಲೋ. ಫ್ರೆಂಡ್ಸ್, ಟೈಮು 12:03 ಆಯಿತು. ನಿರಂತರ 2 ಗಂಟೆಗಳ ಕರೆಂಟ್ ಅಫೇರ್ಸ್ ಓದಿನ ನಂತರ ಇವಾಗ ಬಿಡು. ಫ್ರೆಂಡ್ಸ್, ಇವಾಗ ಟೈಮು 12 ಗಂಟೆ ಆಯಿತು. ನಂದು ಏನು ಇವತ್ತಿನ ಚಾಲೆಂಜ್ ಇದೆಯಲ್ಲ, 8 ಗಂಟೆ ನಿರಂತರ ಓದಿನ ಅರ್ಧ ಕಂಪ್ಲೀಟ್ ಆಯಿತು. ಇವಾಗ ಬ್ರೇಕ್ ತಗೊಳ್ಳುವಂತಹ ಸಮಯ. ಓಕೆ ಫ್ರೆಂಡ್ಸ್, ಇವಾಗ ನಾನು ಏನೇನು ಓದ್ಕೊಂಡೆ ಅಂತಂದರೆ, ನಾವು ಹಿಸ್ಟ್ರಿ ಆಯಿತು, ಪೊಲಿಟಿಕಲ್ ಆಯಿತು, ಎಕನಾಮಿಕ್ ಆಯಿತು ಮತ್ತು ಪೊಲಿಟಿಕಲ್ ಆಯಿತು, ಮತ್ತು ಇವಾಗ 2 ಅವರ್ ಕರೆಂಟ್ ಅಫೇರ್ಸ್ ಸಹ ಆಯಿತು. ಇವಾಗ 4 ಅವರ್ ಸ್ಟಡಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಬ್ರೇಕ್ ತಗೊಂಡು ಊಟ ಮಾಡಿಕೊಂಡು ನಂತರ ಮತ್ತೆ ಇನ್ನೂ ಅರ್ಧ ಚಾಲೆಂಜನ್ನು ಕಂಪ್ಲೀಟ್ ಮಾಡೋಕ್ಕೆ ರೆಡಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ಇವಾಗ ಊಟ ಆಯಿತು. ಇವಾಗ ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡಬೇಕು. ಇವಾಗ 1 ಗಂಟೆ ಆಗಿದೆ ಫ್ರೆಂಡ್ಸ್. 1 ಗಂಟೆ ಬರೋಬ್ಬರಿ 1 ಗಂಟೆ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದರೆ 2, 3, 4, 5 ಗಂಟೆಗೆ ಮುಗಿಬೇಕು. ಅಂದರೆ ಈ ಚಾಲೆಂಜಿನ ಪ್ರಕಾರ ಹೋದರೆ 5 ಗಂಟೆ ತನಕ ನಾನು ಯಾವುದೇ ಬ್ರೇಕ್ ತಗೊಳ್ದೆ ಸ್ಟಡಿ ಮಾಡಬೇಕಾಗತ್ತೆ. ಒಂದು ಎಕನಾಮಿಕ್ಸ್ ಅಂತೂ ಮುಗಿದೈತಿ, ಪೊಲಿಟಿಕಲ್ ಮುಗಿದೈತಿ, ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಮೆಂಟಲ್ ಎಬಿಲಿಟಿ ಈ ಕ್ಲಾಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ 4 ಅವರ್ ಸ್ಟಡಿ ಕಂಪ್ಲೀಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಡಿನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ಸಮಯ 2 ಗಂಟೆ. ನಂದು ಹಿಸ್ಟ್ರಿ ಓದೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಓದಬೇಕು. ಮೆಂಟಲ್ ಎಬಿಲಿಟಿ ಕ್ಲಾಸ್ ನೋಡಬೇಕು. ಫ್ರೆಂಡ್ಸ್, ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಯಾವ್ದು ಕೇಳ್ತಾ ಇದ್ದೀರಾ ಅಂತ ನಮ್ಮ ಫ್ರೆಂಡ್ಸ್ಗಳು ಕೇಳ್ತಾಯಿದ್ರು. ಯಾವ್ದು ಕ್ಲಾಸ್ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. ಅಡ್ಡ 24x7 SSC CGL ಅಂತಿದೆಯಲ್ಲ, ಈ ಕ್ಲಾಸನ್ನೇ ಕೇಳ್ತೀನಿ ಫ್ರೆಂಡ್ಸ್. ರೀಸನಿಂಗ್ದು ಆಲ್ ಕ್ಲಾಸಸ್ ಇದ್ದಾವೆ, 75 ವಿಡಿಯೋ ಇದ್ದಾವೆ ನೋಡಿ ಫ್ರೆಂಡ್ಸ್. ಕೋಡಿಂಗ್, ಡಿಕೋಡಿಂಗ್, ಬೇಸಿಕ್ ಟು ನಮಗೇನು ಏನೇನು ಗೊತ್ತಿಲ್ಲ ಅಂತಂದರೂ ಸಹ ಬೇಸಿಕ್ಕಿಂತ ಕಂಪ್ಲೀಟಾಗಿ ಒಂದೊಂದು ಟಾಪಿಕ್ ಮೇಲೂ ಒಂದು 5 ವಿಡಿಯೋನಾದರೂ ಇದ್ದಾವೆ. ಹಾಗಾಗಿ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಗೋಂಗೆ ಹೇಳ್ಕೊಡ್ತಾರೆ. ಬಟ್ ಹಿಂದಿಯಲ್ಲಿದ್ದಾವೆ.
ಹಿಂದಿಯಲ್ಲಿದ್ದಾವೆ. ಹಾಗಾಗಿ ನೀವು ಹಿಂದಿ ಅರ್ಥ ಆದರೆ ಇವರ ಕ್ಲಾಸ್ಗಳನ್ನು ರೆಫರ್ ಮಾಡ್ಕೋಬೋದು. ಹಿಂದಿ ಅರ್ಥ ಆಗಲ್ಲ ಅಂತಂದರೆ ಈಶ್ವರ್ ಗಿರಿ ಪಾಠಶಾಲೆ ಮತ್ತು ಸುಮಿತ್ ಸರ್ ಕ್ಲಾಸು ಸಖತ್ತಾಗಿ ಹೇಳ್ತಾರೆ. ಅವು ಎರಡನ್ನೂ ರೆಫರ್ ಮಾಡ್ತೀನಿ ನಾನು. ಇದನ್ನು ರೆಫರ್ ಮಾಡ್ತೀನಿ ಮತ್ತು ಅವರಿಬ್ಬರದ್ದು ಕ್ಲಾಸ್ಗಳನ್ನು ರೆಫರ್ ಮಾಡ್ತೀನಿ. ಅವರಿಬ್ಬರು ಸರ್ ಕ್ಲಾಸ್ಗಳನ್ನು ಸಹ ನಾನು ರೆಫರ್ ಮಾಡ್ತೀನಿ. ನಿಮಗೂ ಬೇಕಾದರೆ ಇವ್ರ ಕ್ಲಾಸ್ಗಳನ್ನು ನೀವು ನೋಡ್ಬೋದು. ನೋಡಿ, ಅಡ್ಡ 24/7 SSC CGL ಅಂತ ಇರುತ್ತೆ, ನೋಡ್ಕೊಳ್ಳಿ. ಮತ್ತು ಇದೊಂದೇ ಅಂತಲ್ಲ ಫ್ರೆಂಡ್ಸ್, ಇವಾಗ ಅವನು ನೋಡಿ ಇವ್ರದ್ದೆಲ್ಲ ಈಗ ಕ್ಷೇತ್ರ ಗಣಿತ. ಆಮೇಲೆ ಫ್ರೆಂಡ್ಸ್ ಇವ್ರದ್ದು ಮ್ಯಾಥ್ಸ್ ಕ್ಲಾಸಸ್ ಆಲ್ ಕ್ಲಾಸಸ್ಗಳನ್ನು ಇಲ್ಲಿ ರೋಜ್ಗಾರ್ ವಿತ್ ಅಂಕಿತ್ ಅಂತಂದಿದೆ ನೋಡಿ. ರೋಜ್ಗಾರ್ ವಿತ್ ಅಂಕಿತ್ ಅನ್ನುವಂತಹ ಇದು ಯೂಟ್ಯೂಬ್ ಚಾನಲ್ಲು. ಇವ್ರ ಕ್ಲಾಸು ಚೆನ್ನಾಗಿರ್ತವೆ. ಇವರು ಬೇಸಿಕ್ಕಿಂತಲೇ ಹೇಳ್ಕೊಡ್ತಾರೆ. ಇವುಗಳನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ನನ್ನ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಪ್ರಾರಂಭ ಮಾಡೋಣ. ये एनालॉजी का पार्ट 2 दिख रहा हूँ. लाइट पर जाओगे एनालॉजी पार्ट. इस पर जाकर के बस लाइक कितना काम हो सकता है, हाँ या ना बस ಈ ಕ್ಲಾಸ್ ಕಂಪ್ಲೀಟ್ इस पर ಆಯಿತು. जाकर के लाइक ठोक. जिसने लाइक कर दिया, जिसको आना है वो बस इतनी अटेंडेंस लगा दो कि हाँ सर कल की क्लास में मैं आऊंगा. ಇನ್ನು ನೆಕ್ಸ್ಟ್ ಒಂದೇ ಒಂದು ಸಬ್ಜೆಕ್ಟ್ ಉಳಿತು. ಈ ಸಬ್ಜೆಕ್ಟ್ನ नोटिफिकेशन ऑन हो जाएगा. ये दो काम कर दो अभी जाकर. मुझे यहाँ ಫ್ರೆಂಡ್ಸ್ ಲಾಸ್ಟ್ 1 ಅವರ್ ಉಳ್ಕೊಂತು. ಓನ್ಲಿ 1 ಸಬ್ಜೆಕ್ಟ್ ಜಿಯೋಗ್ರಫಿ. ಇದನ್ನು ಕಂಪ್ಲೀಟ್ ಮಾಡಿ. ಫ್ರೆಂಡ್ಸ್ ಫೈನಲಿ ನನ್ನ 8 ಗಂಟೆಗಳ ನಿರಂತರ ಅಭ್ಯಾಸ ಈ ಚಾಲೆಂಜನ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನೋಡಿ ಟೈಮು 5 ಗಂಟೆ ಆಗಿದೆ. ಇವಾಗ ನಂದು ಆಲ್ ಸಬ್ಜೆಕ್ಟ್ ಓದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನಾನು ಓನ್ಲಿ 1 ಬ್ರೇಕ್ ತೊಗೊಂಡು ಈ ಚಾಲೆಂಜನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 8 ಗಂಟೆ ನಿರಂತರ ಅಭ್ಯಾಸವನ್ನು ಮಾಡಿದೆ. ಹಾಗಾಗಿ ಅದಕ್ಕೆ ಫ್ರೆಂಡ್ಸ್ ಸ್ನಾನನೂ ಮಾಡ್ಕೊಂಡಿಲ್ಲ, ಮನೆ ಕೆಲಸನೂ ಏನೂ ಮಾಡಿಲ್ಲ. ಇವಾಗ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಓಕೆ ಇವಾಗ ನಂದು ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡೆ, ಸ್ನಾನನೂ ಆಯಿತು. ಇವಾಗ 6 ಆಯಿತು. ಇವಾಗ ನಂದು ಸೈನ್ಸ್ ಓದೋ ಸಮಯ. ಬನ್ನಿ ಫ್ರೆಂಡ್ಸ್, ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯ ಪುಸ್ತಕದ ಭಾಗ 2ರಲ್ಲಿರ್ತಕ್ಕಂಥ ಪುಟದ ಸಂಖ್ಯೆ 19-33ರಲ್ಲಿ ಒಳಗೊಂಡಿರ್ತಕ್ಕಂಥ ಫ್ರೆಂಡ್ಸ್ ಸೈನ್ಸ್ಗಾಗಿ ನಾನು ಪ್ರೆಸೆಂಟ್ ಇವಾಗ 6th to 10th ವರೆಗೂ ಇರುವಂತಹ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀನಿ. ಅದು ಚಂದನ ಚಾನಲ್ಲು. ಯಾಕಪ್ಪ ಅಂತಂದರೆ ನನ್ನ ಹತ್ರ ಸೈನ್ಸ್ ಪುಸ್ತಕ ಇಲ್ಲ. ಅದಕ್ಕಾಗಿ ಡೇ 7 ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಭಾರತೀಯ ನೌಕಾಪಡೆಯ ಪಿತಾಮಹ ಎಂದು ಯಾರನ್ನು ಕರೆಯುವರು? ಇದಕ್ಕೆ ಸರಿಯಾದ ಉತ್ತರ ಛತ್ರಪತಿ ಶಿವಾಜಿ. ಎಲ್ಲರೂ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಸಾಕಷ್ಟು ಜನ ಆನ್ಸರನ್ನು ಬೇಗನೆ ಮಾಡಿದ್ದೀರಾ. ಅದರಲ್ಲಿ ಫಸ್ಟ್ ಕಮೆಂಟ್ ಮಾಡಿದವ್ರು ಯಾರಪ್ಪ ಅಂತಂದರೆ, ಫಸ್ಟು ದೀಕ್ಷಾ ಅವರು, ಸೆಕೆಂಡು ಸಾನಿಯಾ ಅವರು, ಥರ್ಡು ಬಸವರಾಜ್ ಅವರು. ಓಕೆ ಫ್ರೆಂಡ್ಸ್, ಇವತ್ತಿನ ಪ್ರಶ್ನೆ ಈ ರೀತಿಯಾಗಿದೆ. 1582ರಲ್ಲಿ ಅಕ್ಬರ್ನಿಂದ ಸ್ಥಾಪಿತವಾದ ದೀನ್ ಇ ಇಲಾಹಿ ಎಂಬ ಪಂಥವು ಯಾವ ತತ್ವವನ್ನು ಆಧರಿಸಿತ್ತು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.